ಏನು ತಲೆ ಕೆಡ್ಸ್ಕೋಬೇಡ, ನಾನು ಚೆಕ್ ಮಾಡಿ ಹೇಳ್ತೀನಿ ಆಯ್ತಾ. ಯಾ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ತರ ವ್ಲಾಗ್ ನಾನು ಯಾವತ್ತೂ ಮಾಡಿಲ್ಲ, ಇದು ನನಗೆ ತುಂಬಾನೇ ಹೊಸ್ತು. ಸೊ ಫಸ್ಟ್ ವ್ಲಾಗ್ ಏನು ಅಂತ ಶುರು ಮಾಡೋಕ್ಕಿಂತ ಮುಂಚೆ ನಾನು ಒಂದು ಇನ್ಸಿಡೆಂಟ್ ನ ಹೇಳಕ್ ಇಷ್ಟಪಡ್ತೀನಿ. ಸೊ ರೀಸೆಂಟ್ ಆಗಿ ಅಂದ್ರೆ ಇವತ್ತು ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ಲು. ಶಿ ಇಸ್ ಇನ್ ಅಬ್ರಾಡ್. ಯಾವತ್ತು ಕಾಲ್ ಮಾಡಿದ್ರು ಆಫ್ಟರ್ ಸೋ ಮೆನಿ ಮಂತ್ಸ್ ನನಗೆ ಕಾಲ್ ಮಾಡಿದ ತಕ್ಷಣ ಒಂದ್ ನಿಮಿಷ ಪ್ಯಾನಿಕ್ ಅಂತೂ ಆಯ್ತು. ಆಮೇಲೆ ಒಂದ್ ಹೆಲ್ಪ್ ಬೇಕು ಅಂತ ಸಡನ್ ಆಗಿ ಕೇಳಿದ್ಲು. ಅವಾಗ ನಾನು ಅನ್ಕೊಂಡೆ ಓಕೆ ಮೇ ಬಿ ಏನೋ ಒಂದು ಪಾರ್ಸಲ್ ಏನಾದ್ರು ಬೇಕಿರತ್ತೇನೋ, ಕಲೆಕ್ಟ್ ಮಾಡ್ಬೇಕು ಅನ್ಕೊಂಡೆ. ಬಟ್ ದೆನ್ ಒಂದ್ ಇನ್ಸಿಡೆಂಟ್ ಹೇಳಿದ್ಲು. ಏನಂದ್ರೆ ಅವ್ರ ದೊಡ್ಡಮ್ಮಂಗೆ ಕ್ಯಾನ್ಸರ್ ಆಗಿದೆ. ಸೊ ನನಗೆ ಬ್ಯಾಂಗ್ಳೂರಲ್ಲಿ ರೀಸೆಂಟ್ ಆಗಿ ತುಂಬಾ ವೈರಲ್ ಆಗ್ತಿರೋದು ಪುನರ್ಜನ್ ಆಯುರ್ವೇದ ಅಂತ. ಸೊ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಚೆಕ್ ಮಾಡು, ಬಿಕಾಸ್ ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸ್ಬೇಕು ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಕ್ ಆಗ್ಲೇ ಇಲ್ಲ. ಸೊ ನಾನ್ ಅನ್ಕೊಂಡೆ ಇವತ್ತು ಆ ಹಾಸ್ಪಿಟ್ಲಿಗೆ ಹೋಗಿ ಹೇಗಿದೆ ಹಾಸ್ಪಿಟಲ್, ಯಾವ ತರ ಇದೆ, ಕ್ಯೂರ್ ಆಗತ್ತಾ ಅಥವಾ ಹೇಗೆ ಅಂತ ತಿಳ್ಸ್ಕೊಳ್ಳೋಣ ಅನ್ಕೊಂಡಿದೀನಿ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನ ಬರೀ ಅವಳಿಗಷ್ಟೇ ಅಲ್ಲ, ನಿಮ್ಗೂ ಕೂಡ ತಿಳ್ಸ್ಕೊಟ್ರೆ ನಿಮ್ಮಲ್ಲಿರೋ ಯಾರು ಕ್ಯಾನ್ಸರ್ ಪೇಷಂಟ್ಸ್ ಗೆ ಹೆಲ್ಪ್ ಆಗ್ಬೋದು ಅಂತ ಈ ಒಂದು ವ್ಲಾಗ್ ನ ಮಾಡ್ತಾ ಇದೀನಿ. ಸೊ ತಡ ಮಾಡಲ್ಲ, ಆ ಒಂದು ಜಾಗಕ್ಕೆ ಹೋಗಿದ ತಕ್ಷಣ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಸೊ ಫೈನಲಿ ಗೈಸ್, ನಾನು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಮುಂದೆನೇ ಇದ್ದೀನಿ. ಸೆಕೆಂಡ್ ಫ್ಲೋರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಬರೋ ವೇ ಅಲ್ಲೇ ನಾನು ಆಲ್ರೆಡಿ ಒಂದ್ ಸ್ವಲ್ಪ ಗೂಗಲ್ ಅಲ್ಲಿ ರಿಸರ್ಚ್ ಮಾಡಿದೆ ಈ ಒಂದು ಹಾಸ್ಪಿಟಲ್ ಬಗ್ಗೆ. ಯೂಶಲಿ ಕ್ಯಾನ್ಸರ್ ಅಂದ್ರೆ ಕೀಮೋಥೆರಪಿ, ರೇಡಿಯೇಷನ್ಸ್ ಈ ತರ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಬಟ್ ಈ ಪುನರ್ಜನ್ ಆಯುರ್ವೇದ ಸ್ಪೆಷಾಲಿಟಿ ಏನಂದ್ರೆ ಕ್ಯಾನ್ಸರಿಗೆ ಆಯುರ್ವೇದ ಮೂಲಕ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂಡ್ ಇವರು ಕ್ಯಾನ್ಸರ್ ಸೆಲ್ಸ್ ನ ಡೆಸ್ಟ್ರಾಯ್ ಮಾಡಲ್ಲ, ಬದಲಿಗೆ ಕ್ಯಾನ್ಸರ್ ಜೊತೆ ಅಂದ್ರೆ ಫೈಟ್ ಮಾಡುವಂತ ಕೇಪಬಿಲಿಟೀಸ್ ನ ಅಥವಾ ಸ್ಟ್ರೆಂತ್ ನ ಇವರು ಪೇಷಂಟ್ಸ್ ಅಲ್ಲಿ ಬಿಲ್ಡ್ ಮಾಡ್ತಾರೆ. ಇದೇ ಅವ್ರದ್ದು ಮೂಲ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಇನ್ನಷ್ಟು ಇದೆ ತಿಳಿಸ್ಕೊಡೋದು, ಒಳಗಡೆ ಹೋಗ್ತೀನಿ ಹಾಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಓಕೆ, ಅಂಡ್ ಇನ್ನೊಂದು ವಿಷಯ ಏನಂದ್ರೆ ನನಗಂತೂ ತುಂಬಾನೇ ಕನ್ಫ್ಯೂಷನ್ ಇರೋದೇನೆ 4th ಸ್ಟೇಜ್ ಆಫ್ ಕ್ಯಾನ್ಸರ್ ಅಲ್ಲಿ ಈ ಆಯುರ್ವೇದ ವರ್ಕ್ ಆಗತ್ತಾ, ರಿಸ್ಕಿ ಅಲ್ವಾ ಅಂತ ತುಂಬಾ ಕನ್ಫ್ಯೂಷನ್ಸ್ ಇದೆ. ಬಟ್ ಇವ್ರ ಒಂದು ವೆಬ್ಸೈಟ್ ಚೆಕ್ ಮಾಡಾದ್ಮೇಲೆ ನನಗೆ ಗೊತ್ತಾಗಿದೆ ಏನಂದ್ರೆ ಹೈಯೆಸ್ಟ್ ರೇಟ್ ಆಫ್ ಸಕ್ಸಸ್ ರೇಟು ಇವ್ರೊಂದು ಹಾಸ್ಪಿಟ್ಲಿಗೆ ಇದೆಯಂತೆ. ಬಟ್ ನನಗೆ ಇನ್ನೂ ತುಂಬಾ ಕನ್ಫ್ಯೂಷನ್ಸ್ ಇದೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ಅವ್ರ ಪೇಷಂಟ್ಸ್ ಹತ್ರ ಆಗ್ಲಿ ಅಥವಾ ಡಾಕ್ಟರ್ಸ್ ಹತ್ರ ಆದ್ರೆ ಮೀಟ್ ಮಾಡೋದು ನನಗೂ ಗೊತ್ತಾಗೋದು, ನಿಮ್ಗೂ ಗೊತ್ತಾಗೋದು. ತಡ ಮಾಡಲ್ಲ, ಇನ್ನೇನು ಇಲ್ಲೇ ಇದೀನಿ ಹಾಸ್ಪಿಟ್ಲ್ ಹತ್ರನೇ, ಬನ್ನಿ ಹೋಗೋಣ. ಸೊ ಫೈನಲಿ ಗೈಸ್, ಅಂತೂ ಇಂತೂ ನಾನು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಬಂದೇ ಬಿಟ್ಟೆ. ಬಟ್ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಂಗೆ ಕ್ಯಾನ್ಸರ್ ಹಾಸ್ಪಿಟಲ್ ಅಂದ್ರೆ ತುಂಬಾ ಭಯ ಆಗತ್ತೆ ಅಥವಾ ಡಿಸ್ಟರ್ಬಿಂಗ್ ಅಟ್ಮಾಸ್ಫಿಯರ್ ಇರುತ್ತೆ ಅನ್ಕೊಂಡೆ. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಅನಿಸ್ತು ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಅಂಡ್ ದಿಸ್ ಅಟ್ಮಾಸ್ಫಿಯರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಪೇಷಂಟ್ಸ್. ಸೊ ಪ್ರತಿಯೊಬ್ಬ ಪೇಷಂಟ್ ಇಲ್ಲಿ ಬಂದಿದ ತಕ್ಷಣ ಅವ್ರಿಗೆ ತುಂಬಾ ರಿಲ್ಯಾಕ್ಸೇಷನ್ ಸಿಗತ್ತೆ. ಸೊ ಫೈನಲಿ ಈಗ ನಾನು ಎಂಟ್ರಿ ಆಗ್ತೀನಿ, ಪೇಷಂಟ್ಸ್ ಹತ್ರ ಮಾತಾಡೋಣ, ಡಾಕ್ಟರ್ಸ್ ಹತ್ರ ಮಾತಾಡೋಣ, ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಕಮ್ ಲೆಟ್ಸ್ ಗೋ. ಹಾಯ್ ಮ್ಯಾಮ್, ನಮಸ್ತೆ. ನನಗೆ ಈ ಹಾಸ್ಪಿಟಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಸೊ ಒನ್ ಆಫ್ ಮೈ ಫ್ರೆಂಡ್ ಕ್ವೇರಿ ಮಾಡಿ ಅಂತ ಹೇಳಿದ್ರು. ಡಾಕ್ಟರ್ಸ್ ಮತ್ತೆ ಪೇಷಂಟ್ಸ್ ನಿಮ್ಗೆ ಓಕೆ ಇದ್ರೆ ನಾವು ಮೀಟ್ ಮಾಡಿ ಸ್ವಲ್ಪ ಇನ್ಫಾರ್ಮೇಶನ್ ತಗೋಬಹುದು ಮೇಡಮ್. ಸ್ವಲ್ಪ ವೇಟ್ ಮಾಡಿ ಕಳಿಸ್ಕೊಡ್ತೀನಿ. ಅಂಡ್ ಹಾಸ್ಪಿಟಲ್ ಟೈಮಿಂಗ್ಸ್ ಯೂಶಲಿ ಏನಿರುತ್ತೆ ಮ್ಯಾಮ್? ಮಾರ್ನಿಂಗ್ 10 to 5 ವರೆಗೂ ಇರುತ್ತೆ ಮೇಡಮ್. ಬಿಫೋರ್ 1 ಒಳಗಡೆ ಬಂದ್ರೆ ಬೆಟರ್. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ರಿಲೇಟಿವ್ ಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ. ಬಟ್ ಸೊ ಅಬ್ರಾಡ್ ಇಂದ ಇಲ್ಲಿ ಬರ್ಬೇಕಾಗತ್ತೆ. ಸೊ ಮುಂಚೆ ಏನಾದ್ರು ಅಪಾಯಿಂಟ್ಮೆಂಟ್ ತಗೋಬೇಕಾ ಅಥವಾ ಹಾಗೆ ಬರ್ಬೋದಾ? ಮುಂಚೆನೂ ತಗೋಬಹುದು ಮ್ಯಾಮ್. ಬರೋವಾಗ್ಲೇನೆ ನಮ್ದು ಹೆಲ್ಪ್ ಲೈನ್ ಇದೆ. ಹೆಲ್ಪ್ ಲೈನ್ ಕಾಲ್ ಮಾಡಿದ್ರೆ ಅವರು ಚೆಕ್ ಮಾಡಿ ರಿಪೋರ್ಟ್ಸ್ ಎಲ್ಲ ಬರ್ಬೋದಾ ಇಲ್ವಾ ಅಂತಾನು ಹೇಳ್ತಾರೆ. ಇಲ್ಲ ಅವ್ರು ಡೈರೆಕ್ಟ್ ಆಗಿ ಬರ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಬಂದು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಡಾಕ್ಟರ್ ಮೀಟ್ ಮಾಡಬಹುದು. ಇಲ್ಲಿ ಅಡ್ಮಿಷನ್ ಫೆಸಿಲಿಟಿ ಏನಾದ್ರು ಇರುತ್ತಾ ಅಥವಾ ಜಸ್ಟ್? ಇಲ್ಲ, ಇಲ್ಲಿ ಅಡ್ಮಿಷನ್ ಹತ್ರ ಏನು ಇರೋದಿಲ್ಲ. ಓನ್ಲಿ OPD ಬೇಸ್ ಇರುತ್ತೆ. ಕನ್ಸಲ್ಟೇಷನ್ ಅಂಡ್ ಮೆಡಿಸಿನ್ಸ್ ಅಷ್ಟೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಒಳಗಡೆ ಹೋಗಿ ವೇಟ್ ಮಾಡಬಹುದಾ? ಡಾಕ್ಟರ್ಸ್ ಅವೈಲೇಬಲ್ ಇದಾರಾ? ಖಂಡಿತ ವೇಟ್ ಮಾಡಬಹುದು. ಥ್ಯಾಂಕ್ ಯು ಮ್ಯಾಮ್. ಸೊ ಅಟ್ಮಾಸ್ಫಿಯರ್ ಅಷ್ಟೇ ಪೀಸ್ಫುಲ್ ಆಗಿಲ್ಲ. ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಯ್ತು, ಯೂಶಲಿ ಬೇರೆ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಅಲ್ಲಿ ಪೇಷಂಟ್ಸ್ ತುಂಬಾ ಹೆದರ್ಕೊಂಡಿರ್ತಾರೆ, ತುಂಬಾ ಡಿಸ್ಟರ್ಬಿಂಗ್ ಆಗಿರ್ತಾರೆ. ಬಟ್ ಇಲ್ಲಿ ಪೇಷಂಟ್ಸ್ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಬಟ್ ಇದ್ರ ಬಗ್ಗೆ ನಾನ್ ನಿಮಗೆ ಹೇಳಿದ್ರೆ ಅಷ್ಟು ಅರ್ಥ ಆಗಲ್ಲ. ಅವ್ರ ಹತ್ರನೇ ಮಾತಾಡ್ಸೋಣ, ಬನ್ನಿ. ಸೊ ಫೈನಲಿ ನಮ್ ಜೊತೆ ಅವರು ಪೇಷಂಟ್ಸ್ ಕಡೆಯವರು ಇದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಅವ್ರ ರಿವ್ಯೂ ನೀವೇ ಕೇಳಿ, ಓಕೆನಾ ಮ್ಯಾಮ್? ನಮಸ್ತೆ. ನಮಸ್ತೆ ಮ್ಯಾಮ್. ಮ್ಯಾಮ್ ನಿಮ್ಮ ಹೆಸರು? ಗೌತಮಿ ಮ್ಯಾಮ್. ಪೇಷಂಟ್ ಯಾರು ಮ್ಯಾಮ್? ನಮ್ಮ ಹಸ್ಬೆಂಡ್. ಪೇಷಂಟ್ ಹೆಸರೇನು ಮ್ಯಾಮ್? ನಾಗರಾಜ್ ಟಿ. ಎಲ್ಲಿಂದ ಬರ್ತಾ ಇರೋದು ನೀವು? ಮೇಡಮ್ ನಾವು ಗೌರಿಬಿದನೂರಿಂದ ಮೇಡಮ್. ನಿಮ್ಗೆ ಹೇಗ್ ಗೊತ್ತಾಯ್ತು ಫಸ್ಟ್ ನಿಮ್ಗೆ ಪುನರ್ಜನ್ ಆಯುರ್ವೇದ ಅನ್ನೋ ಈ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು? ನಮ್ಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಂದ ಗೊತ್ತಾಯ್ತು. ಸ್ವಲ್ಪ ಫ್ರೆಂಡ್ಸು ನಮ್ಗೆ ಶೇರ್ ಮಾಡಿದ್ರು, ಈ ತರ ಹೋಗಿ ಕಮ್ಮಿ ಆಗುತ್ತೆ. ನಾವ್ ಎಲ್ಲೆಲ್ಲೋ ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡ್ವಿ. 1 ವರ್ಷದಿಂದ ನಾವು ಪ್ರಯತ್ನ ಪಟ್ವಿ, ಏನು ಪ್ರಯೋಜನ ಆಗಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲ ನಮ್ಗೆ ಶೇರ್ ಮಾಡಿದ್ರು. ಶೇರ್ ಮಾಡಿದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಡಾಕ್ಟರ್ ಹೇಳಿದಕ್ಕೆ ಸ್ವಲ್ಪ ಧೈರ್ಯ ಬಂತು ನಮ್ಗೆ. ಸೊ ನಿಮ್ಗೆ ಯಾವಾಗ ಗೊತ್ತಾಯ್ತು ಮ್ಯಾಮ್ ನಿಮ್ ಹಸ್ಬೆಂಡ್ ಗೆ ಕ್ಯಾನ್ಸರ್ ಆಗಿದೆ ಅಂತ? ಮಾರ್ಚ್ 24, 25. ಓಕೆ.
ಅವಾಗ ಗೊತ್ತಾಗಿದ್ದು ವರ್ಷದಿಂದ ಇದೆ. ನಮ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಹಾಸ್ಪಿಟ್ಲ್ ಎಲ್ಲ ಓಡಾಡಿ ಸಾಕಾಗ್ಬಿಟ್ಟಿದೆ. ಲಾಸ್ಟ್ ಪ್ರಯತ್ನ ಪಡೋಣ ಅಂತ ಹೇಳಿ ಧೈರ್ಯದಿಂದ ಇಲ್ಲಿ ಬಂದಿದೀವಿ. ಸೊ ಫಸ್ಟ್ಲಿ ನಿಮಗೆ ಏನಂತ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ? ಏನಾದ್ರು ಪ್ರಾಬ್ಲಮ್ ಇತ್ತ ಅವರಿಗೆ? ಹೌದು, ಬ್ಲಡ್ ವಾಮಿಟಿಂಗ್ ಮಾಡ್ಕೊಂತಿದ್ರು, ಮತ್ತೆ ಬ್ಯಾಕ್ ಪೇನ್ ಎಲ್ಲ ಬರ್ತಿದ್ರು. ಲಾಸ್ಟ್ ಸ್ಟಮಕ್ ಪೇನ್ ಬಂದು ಬಿದ್ದೋದ್ರು ಅವರು. ಅವಾಗ ಎಮರ್ಜೆನ್ಸಿ ಹಾಸ್ಪಿಟ್ಲ್ಗೆ ಹೋದ್ವಿ. ಅವ್ರು ಹಿಂಗ್ ಕ್ಯಾನ್ಸರ್ ಅಂತ ಹೇಳಿದ್ರು. ಏನ್ ಕ್ಯಾನ್ಸರ್ ಮ್ಯಾಮ್? ಸ್ಟಮಕ್ ಕ್ಯಾನ್ಸರ್ ಆಲ್ರೆಡಿ ಸ್ಪ್ರೆಡ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಸೊ ನೀವು ಈ ಹಾಸ್ಪಿಟಲ್ ಬಿಟ್ಟು ಮುಂಚೆ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋದ್ರ ಅಥವಾ ಹೇಗಿತ್ತು ಅಲ್ಲಿ ಟ್ರೀಟ್ಮೆಂಟ್ ಅಂತ? ಹುಷಾರಾಗ್ತಾ ಇದ್ರ ಅವರು? 3 ಸರಿ ಚೇಂಜ್ ಮಾಡಿದಾರೆ. ಕೀಮೋ ಎಲ್ಲ ಕೊಡ್ತಿದ್ರು. ಕೀಮೋ ಮೂರ್ ಚೇಂಜ್ ಮಾಡಿದ್ದಾರೆ. ಆದ್ರೂ ಬಾಡಿನಾಗೆ ಮೂವ್ಮೆಂಟ್ ಏನು ಗೊತ್ತಾಗಿಲ್ಲ. ಇನ್ನು ಸ್ವಲ್ಪ ಇದಾಗ್ಬಿಟ್ಟು ಡಲ್ ಆಗ್ಬಿಟ್ಟಿದ್ದಾರೆ ಹೊರತು ಚೆನ್ನಾಗಿ ಆಗಿರೋ ಮೂವ್ಮೆಂಟ್ ಅಂತೂ ಯಾವತ್ತೂ ಇಲ್ಲ. ಗೊತ್ತಾಯ್ತು ಮ್ಯಾಮ್ ನಿಮ್ ಕನ್ಸನು. ಬಟ್ ಇವಾಗ ಇಲ್ಲಿ ಬಂದಿದ್ದೀರಲ್ವಾ, ಇಲ್ಲಿ ಬಂದ್ಮೇಲೆ ಡಾಕ್ಟರ್ ಹತ್ರ ಮಾತಾಡದ್ಮೇಲೆ ಹೇಗ್ ಅನ್ಸ್ತು? ಡಾಕ್ಟರ್ ಏನಂದ್ರು ನಿಮ್ಗೆ ಅಂತ? ಡಾಕ್ಟರು ನಮ್ಗೆ ಏನು ಇಲ್ಲ, ನಮ್ಗಿನ್ ಪ್ರಯೋಜನ ಇಲ್ಲ ಅಂದ್ಮೇಲೆ ಇಲ್ಲಿ ಬಂದ್ಮೇಲೆ ಡಾಕ್ಟರ್ ಹೇಳಿದ್ರು. ನಮ್ಗೆ ಇದ್ದಿದ್ದು ತುಂಬಾ ಧೈರ್ಯ ಬಂತು. ಇನ್ನಷ್ಟೇ ಅನ್ಕೊಂಡು ಸ್ಟೇಜ್ ಅಲ್ಲಿ ಡಾಕ್ಟರ್ ಸ್ವಲ್ಪ ಧೈರ್ಯ ಕೊಟ್ರು. ನಮಗೂ ನಂಬಿಕೆ ಬಂದಿದೆ. ಬಟ್ ಇಲ್ಲಿ ಬಂದಿರೋದು ಎಲ್ಲರನ್ನು ನೋಡ್ತಾ ಇದ್ರೆ ಅವ್ರನ್ನ ನಾವು ಕೇಳಿದ್ವಿ, ಇದು ಎಷ್ಟು ಸರಿ ಬಂದಿರಾ ಅಂತ ಕೇಳಿದ್ರೆ ನಾವ್ 2ನೇ ಸತಿ 3ನೇ ಸತಿ ಹೆಂಗಿದೆ ನಿಮ್ಗೆ ಇದು ತಗೊಂಡ್ಮೇಲೆ ಅಂದ್ರೆ ಚೆನ್ನಾಗಿದೆ ಅಂದ್ರು. ಅದಕ್ಕೂ ನಮ್ಗೆ ಇನ್ನೂ ಸ್ವಲ್ಪ ಧೈರ್ಯ ಬಂತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವೆರಿ, ನಿಮ್ ಹಸ್ಬೆಂಡ್ ಬೇಗ ಹುಷಾರಾಗ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ, ಈ ಪೇಷಂಟ್ ಕಡೆಯವ್ರ ಹತ್ರ ಮಾತಾಡದ್ಮೇಲೆ ನನಗೇನ್ ಅನ್ಸ್ತಂದ್ರೆ ಅವರಿಗಂತೂ ಹೋಪ್ಸೇ ಹೋಗ್ಬಿಟ್ಟಿತ್ತು ಫ್ರಮ್ ಪ್ರೀವಿಯಸ್ ಹಾಸ್ಪಿಟಲ್. ಬಟ್ ಇಲ್ಲಿ ಈ ಹಾಸ್ಪಿಟಲ್ ಬಂದ್ಮೇಲೆ ಅವರಿಗೆ ತುಂಬಾನೇ ಹೋಪ್ಸ್ ಬಂದಿದೆ. ಅವ್ರಿಗೆ ಅನ್ಸಿದೆ ಅವ್ರ ಹಸ್ಬೆಂಡ್ ಹುಷಾರಾಗ್ತಾರೆ, ಸರಿ ಹೋಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಇದರಿಂದ ನಿಮ್ಗೂ ಅಥವಾ ನಮಗೂ ಏನ್ ಅರ್ಥ ಆಗ್ಬೇಕಂದ್ರೆ, ಹೋಪ್ಸೇ ಅಷ್ಟೇ ಮುಗ್ದೋಯ್ತು ಅಂತ ಅನ್ನೋರಿಗೆ ಇದೊಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಕ್ಯಾನ್ಸರ್ ಪೇಷಂಟ್ಸ್ ಯಾರೇ ಇರ್ಬೋದು, ಒಂದ್ಸತಿ ಇಲ್ಲಿ ಕರ್ಕೊಂಬನ್ನಿ, ಡೆಫಿನೆಟ್ಲಿ ಅವ್ರಿಗೂ ಕೂಡ ಒಂದು ಹೋಪ್ಸ್ ಬಂದೇ ಬರುತ್ತೆ, ರಿಕವರ್ ಆಗ್ಬೋದು ಅನ್ನೋ ಭರವಸೆ ಕೂಡ ಬರುತ್ತೆ. ಇವತ್ತು ನಮ್ ಜೊತೆ ಇನ್ನೊಬ್ರು ವ್ಯಕ್ತಿ ಇದಾರೆ. ಅವರಿಗೆ ಈ ಹಾಸ್ಪಿಟಲ್ ಬಗ್ಗೆ ಏನಿದೆ, ಸೊ ಅಂದ್ರೆ ಎಕ್ಸ್ಪೀರಿಯನ್ಸ್ ಬಗ್ಗೆ, ಥಾಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್ ಹಾಯ್, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶಿವದಾಸ್ ಲಮಣಿ ಅಂತ ಮೇಡಮ್. ಪೇಷಂಟ್ ಹೆಸರೇನು ಮತ್ತೆ ಪೇಷಂಟ್ ಏನಾಗ್ಬೇಕು ನಿಮಗೆ? ನಮ್ಮ ಪೇಷಂಟ್ ಅವರು ನಮ್ಮ ಅಜ್ಜ ಆಗ್ಬೇಕು. ಅವ್ರ ಹೆಸರು ರುಕ್ಮಾವ ಅಂತ. ಯಾವಾಗ ಗೊತ್ತಾಗಿದ್ದು ನಿಮ್ಗೆ ಕ್ಯಾನ್ಸರ್ ಇದೆ ಅಂತ? 3 ಮಂತ್ ಬ್ಯಾಕ್ ಗೊತ್ತಾಗಿದೆ. 3 ಮಂತ್ಸ್ ಬ್ಯಾಕ್. ಮುಂಚೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿದ್ರ ಅಥವಾ ಇದೇ ಫಸ್ಟ್ ಟೈಮ್? ಇಲ್ಲ ಮೇಡಮ್, ಮುಂಚೆ ಕೊಡ್ಸಿದ್ವಿ ನಾವು ಬೆಳಗಾವದಲ್ಲಿ. ಬಟ್ ಹೇಗ್ ಗೊತ್ತಾಯ್ತು ಸರ್ ಈ ತರ ಒಂದು ಹಾಸ್ಪಿಟಲ್ ಇದೆ ಅಂತ ನಿಮ್ಗೆ? ನಾವು ಫೇಸ್ಬುಕ್ ಅಲ್ಲಿ ನೋಡಿ ಬಂದಿದ್ವಿ ಮೇಡಮ್. ಫೇಸ್ಬುಕ್ ಅಲ್ಲಿ ನೋಡಿದ್ರಿ? ಓಕೆ. ಇದು ಫಸ್ಟ್ ವಿಸಿಟ್ ನಿಮ್ದು? ಹೌದು ಮೇಡಮ್, ಫಸ್ಟ್ ವಿಸಿಟ್. ಹೇಗ್ ಅನ್ಸ್ತು ಸರ್ ನಿಮಗೆ? ಚೆನ್ನಾಗಿದೆ ಮೇಡಮ್, ಕೇರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲ ಡೀಟೇಲ್ ಮಾತಾಡಿದ್ರು. ಸೊ 3 ಮಂತ್ಸ್ ಬ್ಯಾಕ್ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಯ್ತು. ಬಟ್ ಯಾವ ಸಿಂಪ್ಟಮ್ಸ್ ಇಂದ ನಿಮಗೆ ಗೊತ್ತಾಯ್ತು ಸರ್? ನಾವು ಅದ್ರಲ್ಲಿ ಅವ್ರಿಗೆ ಉರಿತಂತದೆ, ಇಲ್ಲಿ ಉರಿತದೆ ಮೇಡಮ್. ಅದಕ್ಕೆ ನಾವು ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಯ್ತು. ಏನೇನ್ ಟ್ರೀಟ್ಮೆಂಟ್ ಕೊಡ್ಸಿದೀರಾ ಸರ್? ಕೀಮೋ ಏನಾದ್ರು ಆಗಿದೆಯಾ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ? ಇಲ್ಲ ಮೇಡಮ್, ಅಂತದೇನು ಕೊಡ್ಸಿಲ್ಲ. ಬಟ್ ಅಲ್ಲಿ ಕೊಟ್ರೆ ಜಲ್ದಿ ವೀಕ್ ಆಗ್ಬೋದು, ಏಜ್ ಆಗಿದ್ದೆಲ್ಲ, ಅದಕ್ಕಾಗಿ ನಾವ್ ಇಲ್ಲಿ ಬಂದಿರೋ. ಸೊ ಇವಾಗ ಬೆಳಗಾವಿಂದ ಬೆಂಗಳೂರಿಗೂ ಬಂದಿದ್ದೀರಾ ಈ ಹಾಸ್ಪಿಟ್ಲಿಗೆ. ಸೊ ಏನ್ ಹೋಪ್ಸ್ ಇಂದ ಬಂದ್ರಿ ಸರ್? ಹುಷಾರಾಗತ್ತೆ ಅಂತ ಏನ್ ಹೋಪ್ಸ್ ಇಟ್ಕೊಂಡ್ ಬಂದಿದ್ದೀರಾ? ಹುಷಾರಾಗುತ್ತೆ ಅಂತ ಬಂದಿರೋದು. ಚೆನ್ನಾಗಿ ಅನ್ಸುತ್ತೆ ಮೇಡಮ್ ಬಂದ್ಮೇಲೆ ಇಲ್ಲಿಗೆ. ಸೊ ಥ್ಯಾಂಕ್ ಯು ಸರ್, ಇಷ್ಟೊತ್ತರೆಗೂ ನಿಮ್ ಎಕ್ಸ್ಪೀರಿಯನ್ಸ್ ನಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡಿದ್ದಕ್ಕೆ. ಐ ವಿಶ್ ನಿಮ್ಮ ಅಜ್ಜಿ ಬೇಗ ಹುಷಾರಾಗ್ತಾರೆ ಸರ್. ಥ್ಯಾಂಕ್ ಯು ಮೇಡಮ್. ಆಗ್ಲೇ ನಾವು ಒಂದು 2 ಜನ ಹತ್ರ ಮಾತಾಡಿದ್ವಿ. ಬಟ್ ಮಾತಾಡಿದಷ್ಟು ಇನ್ನಷ್ಟು ಜನ ಬರ್ತಾ ಇದಾರೆ, ನಾವು ಹೇಳ್ತೀವಿ ಒಪಿನಿಯನ್ ಅಂತ. ಸೊ ಅದೇ ತರ ಇವತ್ತು ನಮ್ ಜೊತೆ ಇನ್ನೊಬ್ರು ವ್ಯಕ್ತಿ ಇದಾರೆ. ಸರ್ ನಿಮ್ಮ ಹೆಸರು? ರಾಜೇಶ್. ಪೇಷಂಟ್ ಹೆಸರೇನ್ ಸರ್? ಶಿವರುದ್ರಯ್ಯ. ಏನಾಗ್ಬೇಕು ಅವ್ರು ನಿಮ್ಗೆ? ನಂಗೆ ಮಾವ ಆಗ್ಬೇಕು. ಎಷ್ಟು ವರ್ಷದಿಂದ ಅಥವಾ ಯಾವಾಗ ಗೊತ್ತಾಯ್ತು ನಿಮ್ಗೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ? ಅಲ್ಲೇ ಸುಮಾರು 2 ವರ್ಷದಿಂದ, ಒಂದೂವರೆ ವರ್ಷದಿಂದ ಗೊತ್ತಾಗಿತ್ತು. ಗೊತ್ತಾಯ್ತು. ಓಕೆ. ಅವರು ಕರ್ಕೊಂಡು ಹೋದ. ಅವರು ಆ ಮೆಡಿಸನ್ಗೆ ಅಡ್ಜಸ್ಟ್ ನಾನು ಸ್ಪಂದಿಸಲ್ಲ ಅಂತ ಹೇಳಿ ಸ್ಪಂದಿಸ್ಲಿಲ್ಲ. ಓಕೆ. ಇಲ್ಲಿ ನಾವು ಈಗ ಇದು ನನ್ನ ತಮ್ಮರ ಒಬ್ರು ಇದ್ರು, ಅವರು ಇಲ್ಲಿ ನಂಬರ್ ಕೊಟ್ರು. ಅಲ್ಲಿ ಹೋಗಿ ಒಂದ್ಸರಿ ನೋಡಿ ಅಂತ ಅಂದ್ಬಿಟ್ಟು ಈಗ ಫಸ್ಟ್ ಟೈಮ್ ತಕೊಂಡಿದೀವಿ. ಬಟ್ ಹೇಗ್ ಗೊತ್ತಾಯ್ತು ಸರ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತಂದ್ರೆ? ಏನಾಯ್ತು ಅವರಿಗೆ? ಅದು ಅಂದ್ರೆ ಇಲ್ಲಿ ಗುಳ್ಳೆ ಆಗಿತ್ತು. ಇಲ್ಲೇ ಆ ಗುಳ್ಳೆ ಅದು ತಿರ್ಗಾ ಏನ್ ಮಾಡುದು, ಇಲ್ಲಿ ಈಗ ನ್ಯಾಲ್ಗೆ ಮ್ಯಾಗ್ ಬಂದಿದೆ. ಓಕೆ, ಜಸ್ಟ್ ಗುಳ್ಳೆ ಅಷ್ಟೇ, ಇನ್ನೇನಿಲ್ಲ. ಇನ್ನೇನಿಲ್ಲ ಅಂತಾರ ಗುಳ್ಳೆ ತರ ಆಗಿ ಅದು ಈಗ ನ್ಯಾಲ್ಗೆ ಮೇಲೆ ಬಂದಿದೆ. ಅವರು ಇವಾಗ ನೋವಿದೆ, ಊಟ ತಿನ್ನಕ್ಕಾಗಲ್ಲ ಅಂತೆಲ್ಲ ಏನ್ ಕ್ಯಾನ್ಸರ್ ಸರ್ ಅಂದ್ರೆ? ಅದು ಅದೇನು ಅಂತ ಅದು ಕ್ಯಾನ್ಸರ್ ಗೊತ್ತಿಲ್ಲ. ಏನೋ ಟ್ರೀಟ್ಮೆಂಟ್ ತಗೋತಿದ್ರ ಅವರು? ಬರೀ ಚೆಕಪ್ ಹೋದ್ರ ಅಷ್ಟೇ. ಆ ಚೆಕಪ್ ಮಾಡಾದ್ಮೇಲೆ ಇವ್ರು ಆ ಚೆಕಪ್ ಎಲ್ಲ ನೋಡಿ ಎದುರು ಬಿಟ್ರು. ಅದು ಅಲ್ಲಿ ಪೇಷಂಟ್ ಗಳು ಇರ್ತಾರಲ್ಲ, ಅವ್ರು ನೋಡಿ ಎದುರು ಬಿಟ್ಟಾಗ ಇವ್ ನಾನು ಮನೇಲಿ ಇರ್ತೀನಪ್ಪ, ನನ್ಗೆ ಯಾವ ಇದು ಬೇಡ, ನನ್ಗೆ ಏಜ್ ಆಗ್ಬಿಟ್ಟಿದೆ, ನನ್ಗೆ ಎಂತ ಬೇಕು ಅಂತ ಅಂದು. ಈಗ ನಾವು ಇಲ್ಲಿ ಮಧ್ಯೆ ನನ್ನ ತಮ್ಮ ಇಲ್ಲಿ ಬೆಂಗಳೂರಲ್ಲಿ ಇರೋದು, ಅವರು ಹಿಂಗೆ ಜಯನಗರ ಹಿಂಗ್ ಹೋಗಿ ಅಂತ ಹೇಳಿದ್ರು. ಅವಾಗ ನಾವ್ ಇಲ್ಲಿ ಇದೇ ಫಸ್ಟ್ ಟೈಮ್ ತಾತಾ ಇದೀವಿ. ಇಲ್ಲಿ ಬಂದ್ರಿ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಏನ್ ಅನ್ಸ್ತು? ಹುಷಾರಾಗತ್ತೆ ಅನ್ಸ್ತಾ ಅಥವಾ ಒಂದ್ ಪಾಸಿಟಿವ್ ಒಪಿನಿಯನ್ ಬಂತ? ಏನ್ ಅನ್ಸ್ತು ಸರಿ ಹಾಸ್ಪಿಟಲ್ ಬಗ್ಗೆ? ಅಂತಂದ್ರೆ ಕ್ಯಾನ್ಸರ್ ಅಂದ್ರೆ ಅದ ಪೂರಾ ಗುಣಮಟ್ಟ ಯಾರು ಕಿತ್ತಾಕಕ್ ಆಗಲ್ಲ. ಯಾವ್ದೇ ನಾವು ಮೆಡಿಸಿನ್ ತಕೊಂಡ್ರು ಆಗ್ಲಿ ಏನೇ ಆಗ್ಲಿ
ಈಗ ಸುಮಾರು ಈಗ ಅಂತಂದ್ರೆ ಒಂದ್ ಸ್ವಲ್ಪ ಜಸ್ಟ್ ಬ್ರೇಕ್ ಆಗ್ತಂಗೆ ಸುಮಾರು ಒಂದ್ 500 ಕಿಲೋಮೀಟರ್ ಹೋಯ್ತಾ ಇರ್ತದೆ ಸ್ಪೀಡು. ಅದನ್ನ ಕಮ್ಮಿ ಅಂದ್ರೆ ಒಂದ್ 150-200 ಕಿಲೋಮೀಟರ್ ಒಳಗೆ ಓಡಿಸ್ಬೋದು. ನಿಮ್ಮ ಹತ್ರನೇ ತುಂಬಾ ನಾಲೆಜ್ ಇದೆ ತಿಳ್ಕೊಳ್ಳೋದು ಕ್ಯಾನ್ಸರ್ ಬಗ್ಗೆ. ಅದೇ ಕ್ಯಾನ್ಸರ್ ಅಂದ್ಮೇಲೆ ಅದನ್ನ ಗುಣಮಟ್ಟವಾಗಿ ಇದ್ ಮಾಡಕ್ಕಲ್ಲ. ಈಗ ಫಿಲಂ ಆಕ್ಟರ್ಗಳು ಅವರು ಇವರು ಕ್ಯಾನ್ಸರ್ ಬಂದಿರುತ್ತೆ, ಅದೇನಪ್ಪಾ ಅಂದ್ರೆ ಅವರು ಸುಮಾರು ಇನ್ನ ಒಂದ್ 20-30 ವರ್ಷ 10 ವರ್ಷ ಹಿಂಗೆ ಎಕ್ಸ್ಟೆಂಡ್ ಆಯ್ತದೆ, ತಿರ್ಗಾ ತಗೊಳ್ತಾ ಇರ್ಬೇಕು. ಎನಿವೇ ಸರ್, ಥ್ಯಾಂಕ್ ಯು, ತುಂಬಾ ಮಾಹಿತಿ ಕೊಟ್ರಿ. ನಿಮ್ಮ ಮಾವ ಅಲ್ಲ ಅವರು, ಅವರಿಗೆ ಬೇಗ ಹುಷಾರಾಗ್ಲಿ ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮ್ಯಾಮ್, ನಮಸ್ತೆ. ನನ್ನ ಹೆಸರು ಐಶ್ವರ್ಯರ್ ಅಂತ. ರಸಾಯನ ಆಯುರ್ವೇದ ಈ ಒಂದು ಟ್ರೀಟ್ಮೆಂಟ್ ಮೂಲಕ ಕ್ಯಾನ್ಸರ್ನ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಥವಾ ಕ್ಯಾನ್ಸರ್ ಪೇಷಂಟ್ಸ್ ಹೇಗೆ ಫೈಟ್ ಮಾಡ್ಬೋದು ಅಂತ. ನಮಸ್ತೆ, ನಾನು ಡಾಕ್ಟರ್ ರಶ್ಮಿ ಅಂತ. ಕ್ಯಾನ್ಸರ್ ಅಲ್ಲಿ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಅನ್ವಾಂಟೆಡ್ ಸೆಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ದೇಹದ ಯಾವ್ದೋ ಒಂದ್ ಸೆಲ್ ಬೆಳಿತಾನೆ ಇರುತ್ತೆ. ನಾವು ರಸಾಯನ ಆಯುರ್ವೇದ ಮೆಡಿಸಿನ್ಸ್ ಕೊಟ್ಟಾಗ ಅದು ಆ ಟಿಶ್ಯೂನ ಆಪ್ಟಿಮೈಸ್ ಮಾಡುತ್ತೆ. ಆಪ್ಟಿಮೈಸ್ ಮಾಡೋದಂದ್ರೆ ಅದ್ರ ಕೆಲಸ ಅದು ಮಾಡೋ ತರ ನಾರ್ಮಲೈಸ್ ಮಾಡುತ್ತೆ. ಸೊ ಆ ತರ ಆಗೋದ್ರಿಂದ ನಮ್ಗೆ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸುಮಾರಷ್ಟು ಜನಗೆ ಕ್ವಶನ್ ಏನಂದ್ರೆ, ಆಲ್ರೆಡಿ ಅವ್ರು ಕೀಮೋಥೆರಪಿ ಅಥವಾ ಈ ತರ ಟ್ರೀಟ್ಮೆಂಟ್ಸ್ ಗಳಿಗೆ ಆಲ್ರೆಡಿ ಅವ್ರು ಹೋಗ್ತಾ ಇರ್ತಾರೆ. ಸೊ ಅದ್ರ ಜೊತೆ ಈ ಒಂದು ಟ್ರೀಟ್ಮೆಂಟ್ ನ ಅವರು ಕಂಟಿನ್ಯೂ ಮಾಡ್ಬೋದಾ ಅಥವಾ ಅದನ್ನ ಸ್ಟಾಪ್ ಮಾಡ್ಬೇಕಾ ಕಂಪ್ಲೀಟ್ ಆಗಿ ಅಂತ ಒಂದು ಕ್ವಶನ್ ಇರುತ್ತೆ. ಪುನರ್ಜನ್ ನಲ್ಲಿ ಇರೋದೇ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂದ್ರೆ ಕೀಮೋಥೆರಪಿ ರೇಡಿಯೇಷನ್ ತಗೊಂತಾನು ಈ ಟ್ರೀಟ್ಮೆಂಟ್ ಅನ್ನೋದು ತಗೋಬಹುದು. ಅದ್ರ ಜೊತೆಗೆ ಇದು ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿ ವರ್ಕ್ ಮಾಡುತ್ತೆ. ಹ್ಯಾಸ್ ಎ ಟೋಲ್ಡ್ ಬಿಫೋರ್, ಕೀಮೋಥೆರಪಿ ರೇಡಿಯೇಷನ್ ನಲ್ಲಿ ಪಕ್ಕದಲ್ಲಿರೋ ಸೆಲ್ಸ್ ಕೂಡ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಆ ಸೆಲ್ಸ್ ನ ಇದು ಪ್ರೊಟೆಕ್ಟ್ ಮಾಡ್ಕೊಂಡು ಕೀಮೋಥೆರಪಿ ರೇಡಿಯೇಷನ್ ತಗೋಬೇಕಾದ್ರೆ ಪೇಷಂಟ್ ಗೆ ಸಪೋರ್ಟಿವ್ ಆಗಿ ಆ ಟ್ರೀಟ್ಮೆಂಟ್ ತಗೊಳೋ ಕ್ಯಾಪಬಿಲಿಟಿ ಅನ್ನೋದು ಈ ಟ್ರೀಟ್ಮೆಂಟ್ ಕೊಡುತ್ತೆ. ಪ್ಲಸ್ ಅದ್ರ ಜೊತೆಗೆ ಇವರು ಲೈಫ್ ಸ್ಪ್ಯಾನ್ ಅನ್ನೋದು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೈಡ್ ಎಫೆಕ್ಟ್ಸ್ ಅನ್ನೋದು ಕಮ್ಮಿ ಮಾಡ್ತಾ ಇರುತ್ತೆ. ಸೊ ಇದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಸೊ ಬೇರೆ ಟ್ರೀಟ್ಮೆಂಟ್ ಜೊತೆಗೂ ಈ ಟ್ರೀಟ್ಮೆಂಟ್ ಅನ್ನೋದು ತಗೋಬಹುದು. ಸೊ ಯೂಶಲಿ ಈ ಒಂದು ಹಾಸ್ಪಿಟಲ್ ಬಗ್ಗೆ ರಿಸರ್ಚ್ ಮಾಡಿದಾಗ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇತ್ತು. ಸೊ 4th ಸ್ಟೇಜ್ ಆಫ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೆಡ್ ರಿಡನ್ ಆಗಿರೋ ಪೇಷಂಟ್ಸ್ ಗೆ ಹೇಗೆ ಟ್ರೀಟ್ಮೆಂಟ್ ನಡೆಯುತ್ತೆ ಇಲ್ಲಿ? 4th ಸ್ಟೇಜ್ ಪೇಷಂಟ್ ಅಲ್ಲಿ ಏನಾಗಿರುತ್ತೆ, ತುಂಬಾ ವೀಕ್ ಆಗಿರ್ತಾರೆ, ಅವ್ರದ್ದು ಎನರ್ಜಿ ಲೆವೆಲ್ ತುಂಬಾ ಡೌನ್ ಆಗಿರುತ್ತೆ, ಅವ್ರ ಪೇನ್ ಟಾಲರೆನ್ಸ್ ಲೆವೆಲ್ ತುಂಬಾ ಡೌನ್ ಆಗಿರುತ್ತೆ, ಮತ್ತೆ ಅವ್ರ ಅಪಟೈಟ್ ರಿಡ್ಯೂಸ್ ಆಗಿರುತ್ತೆ, ಅವ್ರ ವೇಟ್ ಡೌನ್ ಆಗಿರುತ್ತೆ, ಎನರ್ಜಿ ಲೆವೆಲ್ ಏನು ಇರೋದಿಲ್ಲ. ಸೊ ಯಾವುದೇ ಸ್ಟೇಜ್ ಅಲ್ಲಿ ಬಂದಾಗ್ಲೂ ಈ ತರ ಸಿಂಪ್ಟಮ್ಸ್ ಇರೋದ್ರಿಂದ ಸೊ ನಮ್ಮ ಮೆಡಿಸಿನ್ಸ್ ಬೇಸಿಕಲಿ ನಮ್ಮ ಬಾಡಿನ ಸ್ಟ್ರಾಂಗ್ ಮಾಡುವಂತದ್ದು, ಸೊ ನಮ್ಮ ಟಿಶ್ಯೂಸ್ ನ ಸ್ಟ್ರೆಂತ್ ಕೊಡುವಂತದ್ದು, ಮತ್ತೆ ನಮ್ಮ ಲಿವಿಂಗ್ ಮಾಲಿಕ್ಯೂಲ್ಸ್ ಗೆ ಆ ATP ಮಾಲಿಕ್ಯೂಲ್ಸ್ ಸ್ಟ್ರೆಂತ್ ಏನಿದೆ ಅದನ್ನ ಹೆಚ್ಚಿಗೆ ಮಾಡೋದ್ರಿಂದ ಪೇಷಂಟ್ ಗೆ ಯಾವುದೇ ಸ್ಟೇಜ್ ಅಲ್ಲಿ ಸ್ಟ್ರೆಂತ್ ಬಂದು ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ನ ನಾವು ನೋಡ್ಬೋದು. ಯೂಶಲಿ ಕ್ಯಾನ್ಸರ್ ಅಂದ್ರೆ ತುಂಬಾ ಪೇನ್ಫುಲ್ ಜರ್ನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸುಮಾರು ಜನ ಪೇಷಂಟ್ಸ್ ನಾವು ನೋಡ್ತೀವಿ, ಎವ್ರಿಬಡಿ ಹ್ಯಾಸ್ ಅ ಹ್ಯಾಪಿ ಫೇಸ್. ಸೊ ಇಲ್ಲಿ ಪೇನ್ಲೆಸ್ ಟ್ರೀಟ್ಮೆಂಟ್ಸ್ ಅಂದ್ರೆ ಹೇಗೆ ನಡೆಯುತ್ತೆ ಇಲ್ಲೆಲ್ಲ? ಕ್ಯಾನ್ಸರ್ ಅಲ್ಲಿ ಸಾಮಾನ್ಯ ಕ್ಯಾನ್ಸರ್ ಗಿಂತ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂದ ಒದ್ದಾಡೋರು ಜಾಸ್ತಿ. ಯಾಕಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಾವು ಕೊಡೋ ಮೆಡಿಸಿನ್ಸ್ ಪೇನ್ಲೆಸ್ ಟ್ರೀಟ್ಮೆಂಟ್, ಅಂದ್ರೆ ಹೊಟ್ಟೆಗೆ ತಗೊಳಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಅಂಡ್ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆದ್ರಿಂದ ಸಾಮಾನ್ಯವಾಗಿ ಪೇಷಂಟ್ಸ್ ಏನು ತೊಂದರೆ ಇಲ್ದಲೆ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಯೂಶಲ್ ಆಗಿ ಅಂದ್ರೆ ಹಾಸ್ಪಿಟಲ್ ಅಂದ ತಕ್ಷಣ ತುಂಬಾ ಜನ ಅನ್ಕೊಂತಾ ಇರ್ತಾರೆ, ಅಂದ್ರೆ ದುಡ್ಡು ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಕಾಸ್ಟ್ಲಿ ಅಂತ. ಬಟ್ ಇಲ್ಲಿ ಹೇಗಿದೆ, ಕಾಸ್ಟ್ ಎಫೆಕ್ಟಿವ್ ಇದೆಯಾ, ಜನಗಳಿಗೆ ಯೂಸ್ ಆಗತ್ತಾ ಅನ್ನೋದು ಕ್ವಶನ್ ಇರುತ್ತೆ. ಪುನರ್ಜನ್ ನಲ್ಲಿ ಇದು ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಕಾಸ್ಟ್ ಎಫೆಕ್ಟಿವ್, ಅಫೋರ್ಡಬಲ್ ಟು ಎವ್ರಿ ಒನ್. ಸೊ ಎಲ್ಲಾರ್ಗು ಇದು ಸೇರ್ಬೇಕು ಅಂತಾನೆ ಈ ಪುನರ್ಜನ್ ಆಯುರ್ವೇದ ಮೆಡಿಸಿನ್ ಅನ್ನೋದು ಪ್ರಿಪೇರ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಈ ಒಂದು ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫೈನಲಿ ಗೈಸ್, ನಂದು ವಿಸಿಟ್ ಕಂಪ್ಲೀಟ್ ಆಗಿ ಮುಗ್ದಿದೆ ಅಂಡ್ ಸುಮಾರಷ್ಟು ವಿಷಯಗಳನ್ನ ನಾನು ಇವತ್ತು ತಿಳ್ಕೊಂಡಿದ್ದೀನಿ. ಅಂಡ್ ಒಂದ್ ಕ್ವಶನ್ ನಮ್ಗೆ ಯಾವಾಗ್ಲೂ ಬರ್ತಿತ್ತು, ಏನಂದ್ರೆ ಆಲೋಪತಿ ಗ್ರೇಟಾ ಅಥವಾ ಆಯುರ್ವೇದ ಗ್ರೇಟಾ ಅಂತ ಬರ್ತಿತ್ತು. ಬಟ್ ಇವಾಗ ನನ್ಗೆ ಏನ್ ಕನ್ಕ್ಲೂಷನ್ ಸಿಕ್ಕಿದೆ ಅಂದ್ರೆ, ನಮ್ಗೆ ಪ್ರಾಣನ ಯಾವ್ದು ಉಳಿಸುತ್ತೆ ಅಲ್ವಾ, ಅದೇ ಗ್ರೇಟ್ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಪುನರ್ಜನ್ ಆಯುರ್ವೇದ ಅಂದ್ರೆ ಕ್ಯಾನ್ಸರ್ ಪೇಷಂಟ್ ಗಂತೂ ಒಂದು ಎಕ್ಸಲೆಂಟ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಾನು ಇವಾಗ ರೀಸೆಂಟ್ ಆಗಿ ಡಾಕ್ಟರ್ನ ಚೆಕ್ ಮಾಡಿದಾಗ ಅವ್ರೇನ್ ಹೇಳಿದ್ರು ಅಂದ್ರೆ, ಈಗ ಕ್ಯಾನ್ಸರ್ ಪೇಷಂಟ್ ಯಾರೆಲ್ಲ ಕೀಮೋ ಹೋಗ್ತಾ ಇರ್ತಾರೆ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಅದ್ರ ಜೊತೆ ಇವರು ರಸಾಯನ ಟ್ರೀಟ್ಮೆಂಟ್ ಕೂಡ ತಗೋಬಹುದು. ಅಂಡ್ ಆಲ್ಸೋ ಯಾವ್ದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೊ ಚಿಂತನೆ ಬೇಡ ಅಂತ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸೊ ಈ ಒಂದು ಟ್ರೀಟ್ಮೆಂಟ್ ಒಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಒಂದು ಪ್ರಾಕ್ಟಿಕಲ್ ಟ್ರೀಟ್ಮೆಂಟ್. ಸುಮಾರಷ್ಟು ಜನ ಯಾರಿಗೆಲ್ಲ ಕ್ಯಾನ್ಸರ್ ಆಗಿರುತ್ತೋ ಅವರೆಲ್ಲರೂ ಹೋಪ್ಸ್ ಬಿಟ್ಬಿಟ್ಟಿರ್ತಾರೆ. ಬಟ್ ಒಂದ್ಸತಿ ಇಲ್ಲಿ ಬಂದ್ ನೋಡಿ, ಸುಮಾರಷ್ಟು ಜನ ತುಂಬಾನೇ ಹೋಪ್ಸ್ ಇಟ್ಕೊಂಡು ಇಲ್ಲಿ ಒಂದು ಪಾಸಿಟಿವ್ ಹೋಪ್ಸ್ ಕಾಣಿಸುತ್ತೆ ನಿಮಗೆ. ಯಾವ್ದೇ ಟ್ರೀಟ್ಮೆಂಟ್ ತಗೋತಾ ಇರ್ಬಾರು, ಒಂದ್ಸತಿ ಇಲ್ಲಿ ಬಂದ್ ವಿಸಿಟ್ ಮಾಡಿ ಒಂದು ಒಪಿನಿಯನ್ ತಗೊಳ್ಳಿ. ನನಗೆ ಅನ್ಸುತ್ತೆ ನಿಮ್ಗೂ ಕೂಡ ಒಂದು ಪಾಸಿಟಿವ್ ಹೋಪ್ ಬಂದೇ ಬರುತ್ತೆ. ಸೊ ನೋಡಿದ್ರಲ್ಲ. ಅಂಡ್ ಆಲ್ಸೋ ಈ ಒಂದು ಹಾಸ್ಪಿಟಲ್ ಬ್ಯಾಂಗ್ಳೂರ್, ಚೆನ್ನೈ, ಡೆಲ್ಲಿ ಮತ್ತೆ ಕೋಲ್ಕತ್ತಾ, ಹೈದರಾಬಾದ್, ಸೊ ಈ ಎಲ್ಲಾ ಜಾಗಗಳಲ್ಲಿ ಈ ಒಂದು ಹಾಸ್ಪಿಟಲ್ ಇದೆ. ಸಾಧ್ಯವಾದ್ರೆ ವಿಸಿಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇನ್ಯಾಕ್ ತಡ ಮಾಡ್ತಿದ್ರೆ, ಇಟ್ಸ್ ಅ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ. ಆದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.